ಈ ಶಕ್ಯತೆ ಅನ್ನೋ ಪ್ರಯೋಗ ಇದೆಯಲ್ಲ, ಇದ್ರ ಬಗ್ಗೆ ಕೆಲವರು ಹೀಗೊಂದು ಸಮಾಧಾನ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ ಅಂತ ಹೀಗೆ ಹೇಳಿದಾಗ ನಾನು ಹೇಳಿದ್ನಲ್ಲ, ಇದು ಶಕಮರ್ಷಣೆ ಅನ್ನೋ ಧಾತು ಅಂತ. ಶಕಮರ್ಷಣೆ ಅಂತ ಧಾತು ಇಟ್ಕೋಬೇಕಾಗಿಲ್ಲ, ಇದು ಶಕ್ತೋ ಧಾತುವೇ ಆಗಿದೆ. ಸುಬ್ರಹ್ಮಣ್ಯಮಸ್ಯ ಮಹಿಮಾ ವರ್ಣಿತುಂ ಅಂದ್ರೆ ವರ್ಣಿಸಲ್ಪಡಲು ಅಂತ ಅರ್ಥ. ವರ್ಣಿಸಲು ಅನ್ನೋ ಅರ್ಥದಲ್ಲಿಯೂ ಮತ್ತು ವರ್ಣಿಸಲ್ಪಡಲು ಅನ್ನೋ ಅರ್ಥದಲ್ಲಿಯೂ ತುಮನ್ ಪ್ರತ್ಯಯ ಅಂತ ಶಬ್ದ ಒಂದೇ ಆಗ್ತದೆ. ವರ್ಣಿತುಂ, ನಿಯೋಕ್ತುಂ ಹೀಗೆಲ್ಲ ಹಾಗೆ ಆಗ್ತದೆ. ರಕ್ಷಿತುಂ ಅಂತ ಹೀಗೆಲ್ಲ ಹೀಗೆ ಆಗ್ತದೆ. ಆದ್ರಿಂದ ವರ್ಣಿತುಂ ಅಂದ್ರೆ ವರ್ಣಿಸಲ್ಪಡಲು ಅಂತದು ಕರ್ಮಣಿ ಪ್ರಯೋಗದ ತುಮನ್ನಾಗಿರುವುದರಿಂದ ಸುಬ್ರಹ್ಮಣ್ಯಸ್ಯ ಮಹಿಮಾ ಅಂತ ಅದು ಪ್ರಥಮ ವಿಭಕ್ತಿಯಲ್ಲಿದೆ. ಹಾಗೇನೆ ನಿಯೋಕ್ತುಂ ಸ್ವತಂತ್ರಸ್ಯ ತಸ್ಯ ಇಚ್ಛಾ ನಿಯೋಕ್ತುಂ ನೈವ ಶಕ್ಯತೆ ಅನ್ನುವಲ್ಲಿ ನಿಯೋಕ್ತುಂ ಅಂದ್ರೆ ವಶದಲ್ಲಿಟ್ಟುಕೊಳ್ಳಲು, ನಿಯೋಕ್ತುಂ ಅಧೀನದಲ್ಲಿಟ್ಟುಕೊಳ್ಳಲ್ಪಡಲು, ನಿಯೋಜಿಸಲ್ಪಡಲು ಅಂತ ಹೀಗರ್ಥ. ಆ ಕರ್ಮಕ್ಕೆ, ನಿಯೋಜಿಸಲ್ಪಡಲು ಅನ್ನುವ ಕರ್ಮಕ್ಕೆ ಸ್ವತಂತ್ರಸ್ಯ ತಸ್ಯ ಇಚ್ಛಾ ಅನ್ನೋದು ಕರ್ಮವಾಗಿದೆ. ಹಾಗಾಗಿ ಅದು ಪ್ರಥಮ ವಿಭಕ್ತಿಯಲ್ಲಿದೆ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಶಕ್ಯತೆ ಅನ್ನೋದಕ್ಕೆ ಈ ಸುಬ್ರಹ್ಮಣ್ಯಸ್ಯ ಮಹಿಮಾ ಅನ್ನುವುದಾಗ್ಲಿ, ಸ್ವತಂತ್ರಸ್ಯ ತಸ್ಯ ಇಚ್ಛಾ ಅನ್ನುವುದಾಗ್ಲಿ, ಕಾಯದೋಷಾಪನಯನ ಮಂತರ ಕಾಯ ಸಂರಕ್ಷಿತು ನ ಶಕ್ಯತೆ ಅನ್ನುವುದಾಗ್ಲಿ, ಅಲ್ಲಿ ಕಾಯ ಅನ್ನುವುದು ಶಕ್ಯತೆ ಅನ್ನೋದಕ್ಕೆ ಕರ್ಮ ಅಲ್ವೇ ಅಲ್ಲ. ಕಾಯ ಅನ್ನೋದು ರಕ್ಷಿತುಂ ಅನ್ನೋದಕ್ಕೆ ಕರ್ಮವಾಗಿದೆ. ವರ್ಣಿತುಂ ಅನ್ನೋದಕ್ಕೆ ಸುಬ್ರಹ್ಮಣ್ಯಸ್ಯ ಮಹಿಮಾ ಕರ್ಮವಾಗಿದೆ. ಮತ್ತೆ ನಿಯೋಕ್ತುಂ ಅನ್ನೋದಕ್ಕೆ ಸ್ವತಂತ್ರಸ್ಯ ತಸ್ಯ ಇಚ್ಛಾ ಅನ್ನೋದು ಕರ್ಮವಾಗಿದೆ ಅಂತ ಹೀಗೆ ಕೆಲವರು ಹೇಳುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಈ ಎರಡು ಧಾತುಗಳಿಗೆ ಎರಡು ಪ್ರಯೋಗಗಳಿಗೆ ಸಂಬಂಧಪಟ್ಟಂತೆ ಸ್ವತಂತ್ರಸ್ಯ ತಸ್ಯ ಇಚ್ಛಾ ನಿಯೋಕ್ತುಂ ನೈವ ಶಕ್ಯತೆ, ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ ಅನ್ನುವ ಎರಡು ಪ್ರಯೋಗಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸಮಾಧಾನ ಸರಿ ಹೋದಿತ್ತು. ಆದರೆ ಆಚಾರ್ಯ ಪ್ರಯೋಗ ಹೀಗಿದೆಯಲ್ಲ, ಭಕ್ತ್ಯಾದ್ಯಾಹ ಗುಣಾಹ ವೇತ್ತುಂ ನ ಶಕ್ಯಂತೆ ಅಂತ. ಇಲ್ಲಿ ವೇತ್ತುಂ ಅಂತ ಒಂದು ವೇಳೆ ನಾವು ತಿಳಿಯಲ್ಪಡಲು ಅಂತ ಅರ್ಥ ಮಾಡಿಕೊಂಡ್ರೂ ಕೂಡ, ವೇತ್ತುಂ ಅನ್ನೋದಕ್ಕೆ ತಿಳಿಯಲ್ಪಡಲು ಅಂತ ಅರ್ಥ ಮಾಡಿದ ಮೇಲೆ ಆ ತಿಳಿಯಲ್ಪಡಲು ಅನ್ನುವುದಕ್ಕೆ ಭಕ್ತ್ಯಾದ್ಯಾಹ ಗುಣಾಹ ಅನ್ನೋದು ಕರ್ಮವಾಯಿತು. ಭಕ್ತಿ ಮೊದಲಾದ ಗುಣಗಳು ತಿಳಿಯಲ್ಪಡಲು ಅಂತ ಇಷ್ಟ ಆಯಿತು. ಹಾಗಾದ್ರೆ ನಶಕ್ಯತೆ ಅಂತ ಆಗಬೇಕಾಗಿತ್ತು, ನಶಕ್ಯಂತೆ ಅಂತ ಆಗಬಾರದು. ಹೀಗೆ ನಶಕ್ಯಂತೆ ಅಂತ ಆಚಾರ್ಯರು ಅದನ್ನ ಶಕ್ಯತೆ ಶಕ್ಯತೆ ಶಕ್ಯಂತೆ ಅಂತ ಬಹುವಚನದಲ್ಲಿ ಪ್ರಯೋಗ ಮಾಡಿದ್ದೇನಿದೆಯಲ್ಲ, ಈ ಬಹುವಚನದಲ್ಲಿ ಪ್ರಯೋಗ ಮಾಡಿರುವುದು ಇಲ್ಲಿ ನಾವು ಶಕಲು ಶಕ್ತ ಧಾತುವನ್ನು ಪ್ರಯೋಗ ಮಾಡಿಲ್ಲ, ಶಕಮರ್ಷಣೆ ಧಾತುವನ್ನೇ ಪ್ರಯೋಗ ಮಾಡಿದ್ದೀವಿ. ಆ ಶಕಮರ್ಷಣೆ ಧಾತುವಿಗೆ ಭಕ್ತ್ಯಾದ್ಯಾಹ ಗುಣಾಹ ಅಂತನ್ನುವುದು ಕರ್ಮವಾಗಿದೆ. ಭಕ್ತ್ಯಾದ್ಯಾಹ ಗುಣಾಹ ಅನ್ನೋದು ಬಹುವಚನದಲ್ಲಿರೋದ್ರಿಂದ ವೇತ್ತುಂ ನ ಶಕ್ಯಂತೆ ಅಂತ ನಾವು ಬಹುವಚನದಲ್ಲಿ ಅದನ್ನು ಪ್ರಯೋಗ ಮಾಡಿದ್ದೀವಿ ಅಂತ ಆಚಾರ್ಯರ ಅಭಿಪ್ರಾಯ ಕಾಣಿಸ್ತದೆ. ಆದ್ರಿಂದ ಉಳಿದ ಪ್ರಯೋಗಗಳನ್ನ ಹೇಗಾದರೂ ಹೊಂದಿಸಬಹುದು. ಭಕ್ತ್ಯಾದ್ಯಾಹ ಗುಣಾಹ ವೇತ್ತುಂ ನ ಶಕ್ಯಂತೆ ಅನ್ನುವ ಪ್ರಯೋಗವನ್ನು ಮಾತ್ರ ಶಕಮರ್ಷಣೆ ಅನ್ನುವ ಸಕರ್ಮಕ ಧಾತುವನ್ನ ಆಶ್ರಯಿಸಿದ್ದಲ್ಲದೆ ಹೊಂದಿಸುವುದು ಸಾಧ್ಯವಿಲ್ಲ ಅಂತ ನನಗೆ ಅನಿಸ್ತದೆ. ಇವೆರಡೂ ರೆಕಾರ್ಡಿಂಗ್ಗಳನ್ನ ತಾವು ಕೇಳಿ ತಮ್ಮ ಅಭಿಪ್ರಾಯ ಹೇಳಬೇಕು.